ಮಾನ್ಯ ಕೋಲಾರ ಜಿಲ್ಲೆಯ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಿ ಎಲ್ಲ ಕೋಲಾರದ ಮತ ಬಾಂಧವರನ್ನ ಮತಯಾಚನೆ ಮಾಡಿ ಎಲ್ಲ ತಾಲೂಕುಗಳಲ್ಲೂ ಸಹ ಮತಯಾಚನೆ ಮಾಡಿದ್ದೇನೆ. ಮತಯಾಚನೆ ಮಾಡಿ ಇವತ್ತು ಪತ್ರಿಕಾ ಭವನದಲ್ಲಿ ನಾನು ತಮ್ಮ ಬಳಿ ಬಂದಿದ್ದೇನೆ. ರೈತರು ಸ್ಥಳೀಯವಾಗಿ ನಾನು ಅಭ್ಯರ್ಥಿಯಾಗಿರೋದ್ರಿಂದ, ಸ್ಥಳೀಯ ವಕೀಲನಾಗಿರೋದ್ರಿಂದ, ಸ್ಥಳೀಯ ಒಬ್ಬ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ರೈತ ಕುಟುಂಬಕ್ಕೆ ಸೇರಿದವನಾಗಿದ್ದರಿಂದ ನನಗೆ ಎಲ್ಲ ಕಡೆಯೂ ಒಂದು ಉತ್ತಮ ಪ್ರತಿಕ್ರಿಯೆ ನೀಡಿ ನಾನು ಗೆಲ್ಲುವ ಭರವಸೆ ನೀಡಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಎಲ್ಲ ಮತದಾರರನ್ನ, ರೈತರನ್ನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಮುಖಂಡರನ್ನ ಇವತ್ತು ಎಲ್ಲ ಭೇಟಿಯಾಗಿದ್ದೀನಿ. ಎಲ್ಲ ಕಡೆಯಲ್ಲೂ ಒಂದು ಉತ್ತಮ ಪ್ರತಿಕ್ರಿಯೆ ಇದೆ. ನನ್ನ ಗೆಲುವು ಖಚಿತ. ಯಾಕೆಂದ್ರೆ ಗೆಲುವು ಖಚಿತ. ಯಾಕೆಂದ್ರೆ ಎಲ್ಲಾ ಕಡೆ ನನಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಎಲ್ಲ ಕಡೆ ಪ್ರತಿಕ್ರಿಯೆ ಇದೆ. ನಾನು ಸುಮಾರು ಸ್ಥಳಗಳಲ್ಲಿ ಭೇಟಿಯಾಗಿದ್ದೀನಿ, ಎಲ್ಲಾ ಜಾಗಗಳಲ್ಲಿ ಭೇಟಿಯಾಗಿದ್ದೀನಿ, ರೈತ ಕುಟುಂಬಗಳನ್ನ ಭೇಟಿಯಾಗಿದ್ದೀನಿ. ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಮತದಾರರನ್ನು ಸಹ ಭೇಟಿಯಾಗಿದ್ದೀನಿ. ಎಡಗೈ ಜನಾಂಗದ ಮತದಾರರು, ಪರಿಶಿಷ್ಟ ಜಾತಿ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಹೆಚ್ಚಿನ ಸಂಖ್ಯೆ ಅಂದ್ರೆ ಸುಮಾರು 40% ಹೆಚ್ಚು ಮತದಾರರು ಇದ್ದಾರೆ. ಅದರಲ್ಲಿ ನಾನು ಸ್ಥಳೀಯ ಆಗಿರೋದ್ರಿಂದ ನನಗೆ 100% ಎಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಸ್ಪೃಶ್ಯ ಮತಗಳು ನನಗೆ ಲಭ್ಯವಾಗಲಿವೆ. ಅವರ ಬೆಂಬಲ ನನಗೆ ಸಿಗತ್ತೆ ಅಂದು ಆಶಾಭಾವನೆ ಇದೆ. ನಾನು ಬಹುತೇಕ ಎಲ್ಲ ಕಡೆಯನ್ನು ನೋಡಿದ್ದೀನಿ. ನಾನು ಗೆಲುವು ಪಡಿತೀನಿ. ಇದರಲ್ಲಿ ತಮ್ಮೆಲ್ಲರ ಆಶೀರ್ವಾದ ಇರಬೇಕು. 26/4/2024 ತಮ್ಮ ಮತವನ್ನು ನನಗೆ ನೀಡಿ ಅತ್ಯುತ್ತಮ ರೀತಿಯಲ್ಲಿ ನಾನು ಮುಂದೆ ಕೆಲಸ ಮಾಡಬೇಕು. ಒಂದು ಒಳ್ಳೆಯ ತಮಗೆ ಸೇವೆ ಮಾಡಬೇಕು. ತಮ್ಮ ರೈತನ ಮಗನಾಗಿ ನಾನು ಸೇವೆ ಮಾಡಬೇಕು. ಎಲ್ಲ ಈ ಕ್ಷೇತ್ರದ ಮನೆಯ ಮಗನಾಗಿ, ಎಲ್ಲರ ಮನೆ ಮಗನಾಗಿ ನಾನು ನಿಮ್ಮ ಸೇವೆ ಮಾಡ್ತೇನೆ. ದಯಮಾಡಿ ಈ ಒಂದು ಅವಕಾಶವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕೆಂದು ಕೇಳುತ್ತೇನೆ, ಪ್ರಾರ್ಥಿಸಿಕೊಳ್ಳುತ್ತೇನೆ. ಎಲ್ಲ ತಾವು